ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಂಜೆ 6 ಗಂಟೆಗೆ. ಸೊ ಏನಿಲ್ಲ, ಸುಮ್ಮನೆ ಕೂತಿದ್ದೀನಿ. ಕಲರಿಂಗ್ ಮಾಡ್ತಾ ಇದ್ದಾನೆ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಆ್ಯಂಡ್ ನಾನು ಜಸ್ಟ್ ಹಾಗೆ ಕೂತಿದ್ದೀನಿ. ಸೊ ಇನ್ಮೇಲೆ ಎಲ್ಲ ಕೆಲಸಗಳು ಮಾಡ್ಕೋಬೇಕು. ಬನ್ನಿ ಒಟ್ಟಿಗೆ ಮಾತಾಡಿಕೊಂಡು ಮಾಡೋಣ. ಮತ್ತೆ ಇನ್ನೊಂದು ಮೆಹಂದಿ ಹಾಕ್ಕೊಂಡೆ. ಇದೇ ಥರ ಸ್ಟೆನ್ಸಿಲಲ್ಲಿ ನೋಡಿ, ಬೇರೆ ಡಿಸೈನು ಎಷ್ಟು ಚೆನ್ನಾಗಿ ಬಂದಿದೆ ಬಾ. ನಾನು ಹಿಂದಿನ ವ್ಲಾಗಲ್ಲಿ ತೋರಿಸಿದ್ದೀನಿ ನೋಡಿ, ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಸೊ ಇದು ಇನ್ನೊಂದು ಡಿಸೈನು ಸಕ್ಕತ್ತಾಗಿ ಬಂದಿದೆ. ಎಷ್ಟು ಸುಲಭ ಹಾಕ್ಕೊಳ್ಳೋದು. ಯಾಕೋ ಗೊತ್ತಿಲ್ಲ, ಮೆಹಂದಿ ತುಂಬ ಹಾಕೋಬೇಕು ಅಂತ ಅನಿಸ್ತಾ ಇದೆ, ಅದಕ್ಕೆ ಹಾಕೋತಾ ಇದ್ದೀನಿ. ನಮ್ಮ ಮನೆ ರಾಣಿ ಮಲ್ಕೊಂಡಿದ್ದಾಳೆ, ನನ್ನ ಮಗ ಆಟ ಆಡೋಕ್ಕೆ ಹೋಗಿದ್ದಾನೆ. ನಾನು ಈಗ ಒಬ್ಬಳೇ ಇದ್ದೀನಿ ಅಂತ ಒಂದು ಪಿಜ್ಜಾ ಆರ್ಡರ್ ಮಾಡಿದ್ದೀನಿ. ಸುಮ್ಮನೆ ತುಂಬ ದಿವಸ ಆಗಿದೆ ತಿಂದಿಲ್ಲ ಅಂತ. ಆವಾಗವಾಗ ಚೀಟ್ ಮೀಲ್ ಆಗ್ತಾನೇ ಇದೆ. ಓಕೆ, ನೋಡೋಣ. ಕಾಯ್ತಾ ಇದ್ದೀನಿ ಬರೋಕ್ಕೆ. ಬಂತು ನಮ್ಮ ಡಾಮಿನೋಸ್. ಸೊ ಡಾಮಿನೋಸ್ ಇದು ಚಿಕ್ಕದು, ಒಬ್ಬರು ಆರಾಮಾಗಿ ತಿನ್ಬೋದು. ನೋಡಿ, ಫುಲ್ ಚೀಸ್ ಬರ್ಸ್ಟ್ ಇದು ಆ್ಯಕ್ಚುಲಿ ಥಿನ್ ಕ್ರಸ್ಟ್ ನೋಡಿ, ಇಷ್ಟಿರುತ್ತೆ. ಸೊ ನಾನು ಪರ್ಸ್ನಲಿ ಥಿನ್ ಕ್ರಸ್ಟ್ ಪ್ರಿಫರ್ ಮಾಡ್ತೀನಿ, ಇಷ್ಟು ದಪ್ಪ ಇರೋಕ್ಕಿಂತ. ನೋಡಿ ಇಷ್ಟು ಏನಿಷ್ಟು ಹೆವಿ ಅನಿಸಲ್ಲ ಆ್ಯಂಡ್ ಚೆನ್ನಾಗಿರುತ್ತೆ, ತುಂಬ ಜಂಕ್ ಥರ ಅನಿಸಲ್ಲ. ನಮ್ಮ ಅಡ್ಡಕ್ಕೆ ಮತ್ತೆ ಸ್ವಾಗತ, ಕಿಚನ್ ಅಡ್ಡ. ಸೊ ನಿನ್ನೆ ನಾನು ವ್ಲಾಗ್ ಶುರು ಮಾಡಿದ್ದು 6 ಗಂಟೆಗೆ ಶುರು ಮಾಡಿದ್ದು. ನನಗೆ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನೆನ್ನೆ ಪಿಜ್ಜಾ ಎಲ್ಲ ತಿಂದು ಆಮೇಲೆ ಆ್ಯಸ್ ಯೂಶ್ವಲ್ ಊಟ ಮಾಡಿ ಮಲ್ಕೊಂಡಿದ್ದು ಅಷ್ಟೇ ಆಯಿತು. ಸೊ ನೋಡಿ, ನನ್ನ ಮೆಹಂದಿ ನಾನು ಬೇರೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಸ್ಟೆನ್ಸಿಲಲ್ಲಿ, ಮೆಹಂದಿ ಸ್ಟೆನ್ಸಿಲಲ್ಲಿ ಇದೇ ಬೆಸ್ಟ್. ಸುಮ್ಮನೆ ಯಾವ ಡಿಸೈನ್ ಬೇಕೋ ಹಾಕೋಬೋದು ನೋಡಿ. ಓಕೆ, ಸೊ ಅದಕ್ಕೆ ನಾನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನನ್ನ ವ್ಲಾಗ್ಸ್ ಯೂಶ್ವಲಿ 2-3 ಡೇಸ್ದು ಮಿಕ್ಸ್ ಆಗಿ ನಾನು ಎಡಿಟ್ ಮಾಡಿ ಹಾಕಿರ್ತೀನಿ ವ್ಲಾಗಲ್ಲಿ, ಬಿಕಾಸ್ ಒಂದೇ ದಿವಸದಲ್ಲಿ ಜಾಸ್ತಿ ಏನೂ ಇರಲ್ಲ. ಆ್ಯಸ್ ಯೂಶ್ವಲ್ ರೊಟೀನ್ ಇರುತ್ತೆ, ಏನು ಅಷ್ಟು ಕಂಟೆಂಟ್ ಥರ ಏನೂ ಇರಲ್ಲ. ಅದಕ್ಕೆ ನಾನು 2-3 ಡೇಸ್ದು ಮೇನ್ ಏನೇನು ಇರುತ್ತೋ ಸ್ವಲ್ಪ ಡಿಫ್ರೆಂಟ್ ಆಗಿ ಇನ್ಫಾರ್ಮೇಟಿವ್ ಆಗಿರುತ್ತೋ ಅದನ್ನು ನಾನು ಕ್ಲಬ್ ಮಾಡಿ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಇದು, ಹಾಗೆ ಕಂಟಿನ್ಯೂ ಮಾಡೋಣ. ಸೊ ಬನ್ನಿ ಮಾತಾಡಿಕೊಂಡು ಹಾಗೆ ಅಡುಗೆ ತಿಂಡಿ ಎಲ್ಲ ಮಾಡೋಣ. ಮಧ್ಯಾಹ್ನ ಇವಾಗ, ಸೊ ಅಡುಗೆ ಇಡ್ತಾ ಇದ್ದೀನಿ. ಮಕ್ಕಳು ಮಲ್ಕೊಂಡಿದ್ದಾಗ ಪಟ ಅಂತ ಎಲ್ಲ ಮುಗಿಸ್ಕೊಂಡ್ಬಿಟ್ರೆ ಬೆಸ್ಟ್. ನಾನು ಲಾಸ್ಟ್ ವ್ಲಾಗಲ್ಲಿ ವಿಷನ್ ಬೋರ್ಡ್ ಮ್ಯಾನಿಫೆಸ್ಟೇಷನ್ ಬಗ್ಗೆ ತೋರಿಸಿದ್ದೆ, ಮಾತಾಡಿದ್ದೆ. ಸೊ ಅದು ನೋಡಿಲ್ಲ ಅಂದರೆ ನೀವು ನೋಡಿ ಆ ವ್ಲಾಗಲ್ಲಿ. ಇನ್ನೊಂದು ಮೇನ್ ಪಾಯಿಂಟ್ ಮ್ಯಾನಿಫೆಸ್ಟೇಷನಲ್ಲಿ, ಇನ್ನೊಂದು ಪಾಯಿಂಟ್ ಯಾವುದೇ ರೀತಿ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು, ವಿಷನ್ ಬೋರ್ಡ್ ಆಗಿರ್ಬೋದು ಅಥವಾ ಬೇರೆ ಥರ ಮ್ಯಾನಿಫೆಸ್ಟೇಷನ್ ಆಗಿರ್ಬೋದು. ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಈಗ ಸಾಧಾರಣವಾಗಿ ಸುಮಾರು ಜನ ಈಗ ಬೇರೆಯವ್ರು ಯಾರಾದರೂ ಅವರು ಜೀವನದಲ್ಲಿ ಉದ್ಧಾರ ಆಗ್ತಾ ಇದ್ದಾರೆ, ಸಕ್ಸಸ್ ನೋಡ್ತಾ ಇದ್ದಾರೆ, ಅಥವಾ ಏನೋ ಪಾಸಿಟಿವ್ ಆಗಿ ಮೇಲ್ ಬರ್ತಾ ಇದ್ದಾರೆ ಅಂದಾಗ ಸುಮಾರು ಜನ ತುಂಬ ಜೆಲಸಿ ಮಾಡ್ಕೋತೀವಿ. ಸ್ವಲ್ಪ ಹೊಟ್ಟೆ ಉರಿ ಇರುತ್ತೆ, ಅಯ್ಯೋ ಏನು ಇವರು ಹೀಗೆ ಮೇಲ್ ಬರ್ತಾ ಇದ್ದಾರೆ ಅಂತ. ಅದೇ ಬೇಸಿಕಲಿ ಹೊಟ್ಟೆ ಉರಿ ಜಾಸ್ತಿ ಇರುತ್ತೆ. ಸೊ ಇದು ನಾನು ನೋಡಿದ್ದೀನಿ, ಆ್ಯಂಡ್ ಇದು ಹ್ಯೂಮನ್ ನ್ಯಾಚುರಲ್ ಟೆಂಡೆನ್ಸಿ. ಬಟ್ ಏನಪ್ಪ ಅಂದರೆ ಮ್ಯಾನಿಫೆಸ್ಟೇಷನಲ್ಲಿ ನೀವು ಯಾವಾಗಲೂ ಯಾರಾದರೂ ನಿಮ್ಗೆ ಗೊತ್ತಿರೋರಾಗಿರಲಿ, ನಿಮ್ಗೆ ಗೊತ್ತಿಲ್ಲದೇ ಇರೋರಾಗಿರಲಿ, ಅಥವಾ ಯಾರೇ ನೀವು ಈ ಥರ ಕಂಡು ಬಂದರೆ ಅವರು ಸಕ್ಸಸ್ಫುಲ್ ಆಗ್ತಾಯಿದ್ದಾರೆ, ಮೇಲ್ ಬರ್ತಾ ಇದ್ದಾರೆ, ಅಥವಾ ಲೈಕ್ ಏನೋ ಹೊಸ ಮನೆ ತೊಗೊಂಡ್ರು, ದುಡ್ಡು ಕಾಸು ಬಂತು, ಅಥವಾ ಹೊಸ ಕೆಲಸ ಸಿಕ್ತು ಅಂದರೆ ನೀವು ಅವ್ರಿಗೆ ಖುಷಿ ಪಡಬೇಕು. ಅವ್ರಿಗೆ ಈ ಥರ ಆಗಿದೆ ಅಂತ ನಿಮಗೆ ಖುಷಿ ಆಗಬೇಕು ಜೆನ್ಯೂನ್ ಆಗಿ. ಆವಾಗಲೇ ನೀವು ಅದೇ ಖುಷಿನ ಅಟ್ರ್ಯಾಕ್ಟ್ ಮಾಡ್ತೀರಾ. ನೀವೇನಾದರೂ ಜೆಲಸಿ ತೋರಿಸೋದು ಅಥವಾ ಹೊಟ್ಟೆ ಉರಿ ಮಾಡ್ಕೊಳ್ಳೋದು ಅಥವಾ ನೆಗೆಟಿವ್ ಆಗಿ ಎನರ್ಜಿ ಅವ್ರ ಕಡೆ, ಅಯ್ಯೋ ಇವ್ರು ತೊಗೊಂಡ್ರಲ್ಲ, ಎಷ್ಟು ಮೇಲೆ ಬರ್ತಾ ಇದ್ದಾರಲ್ಲ ಅಂತ ಆ ಥರ ಎನರ್ಜಿ ನೀವೇನಾದರೂ ಮಾಡಿದ್ರೆ ಅದು ನಿಮ್ಮ ಮ್ಯಾನಿಫೆಸ್ಟೇಷನ್ನ ನಿಲ್ಲಿಸ್ಬಿಡತ್ತೆ. ಇದು ಎಷ್ಟೊಂದು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇದು ಫ್ಯಾಕ್ಟ್, ಇದು ದಿಸ್ ಇಸ್ ಟ್ರೂತ್.
ಆಯಿತಾ. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್, ಈಗ ಎಷ್ಟೊಂದು ಜನ ಮಾಡ್ತಾರೆ ಮ್ಯಾನಿಫೆಸ್ಟೇಷನ್ನು, ಇದು ಮಾಡೋದು ಅದು ಮಾಡೋದು, ಬಟ್ ಒಬ್ಬೊಬ್ರಿಗೆ ವರ್ಕ್ ಆಗುತ್ತೆ, ಒಬ್ಬೊಬ್ರಿಗೆ ವರ್ಕ್ ಆಗೋದಿಲ್ಲ. ಯಾಕೆ ಅಂದರೆ ಇದು ಒನ್ ಆಫ್ ದ ರೀಸನ್. ಅವ್ರು ಈ ಕಡೆಯಿಂದ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ, ಬಟ್ ಆ ಕಡೆಯಿಂದ ಹೊಟ್ಟೆ ಉರಿ, ಜೆಲಸಿ, ನೆಗೆಟಿವಿಟಿ ಬೇರೆಯವ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಅದು ಅವರಿಗೆ ಒಂದೊಂದ್ಸತಿ ಗೊತ್ತಾಗದೇ ಇರೋ ಹಾಗೆ, ಆಯಿತಾ. ಸೊ ಇದಕ್ಕೆ ಮೋಸ್ಟ್ ಆಫ್ ದ ಟೈಮ್ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ತಾ ಇರೋದು ವರ್ಕ್ ಆಗೋದಿಲ್ಲ. ಸೊ ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಯಾವಾಗಲಾದರೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಆಗಿರಲಿ, ಗೊತ್ತಿರೋರಾಗಿರಲಿ, ಗೊತ್ತಿಲ್ಲದಿರೋರಾಗಿರಲಿ, ಎಲ್ಲೋ ನೀವು ಈ ಥರ ಕಂಡು ಬಂದರೆ ಅವರು ಸಕ್ಸಸ್ಫುಲ್ ಆಗ್ತಾಯಿದ್ದಾರೆ, ಮುಂದುವರಿತಾ ಇದ್ದಾರೆ ಅವ್ರ ಜೀವನದಲ್ಲಿ ಅಂದಾಗ ಖುಷಿ ಪಡಿ. ಎಷ್ಟು ಖುಷಿ ಪಡಿ ಅಂದರೆ, ಈಗ ನಿಮಗೆ ಅದೇ ಥರ ಸಕ್ಸಸ್ ಸಿಕ್ಕಿದ್ರೆ ಹೇಗೆ ನಿಮಗೆ ಖುಷಿ ಆಗುತ್ತೋ ಒಳಗಿಂದ, ಅದೇ ಥರ ಖುಷಿ ಪಡಿ. ವಾವ್, ಇವ್ರಿಗೆ ಹಿಂಗೆ ಆಗ್ತಿದೆಯಲ್ಲ ಅಂತ ಸೂಪರಾಗಿ ಪಾಸಿಟಿವ್ ರೀತಿಯಾಗಿ ಖುಷಿ ಪಡಿ. ಆವಾಗ ನೋಡಿ ನಿಮ್ಮ ಈ ಒನ್ ಆಫ್ ದ ಬ್ಲಾಕೇಜ್ ಮ್ಯಾನಿಫೆಸ್ಟೇಷನ್ದು ರಿಮೂವ್ ಆಗುತ್ತೆ, ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನ್ ಇನ್ನು ಫಾಸ್ಟಾಗಿ ವರ್ಕ್ ಆಗುತ್ತೆ. ಓಕೆನಾ. ಸೊ ನನ್ನ ಡೈಲಿ ವ್ಲಾಗ್ಸಲ್ಲಿ ನಾನು ಮಧ್ಯ ಈ ಥರ ಸ್ಪಿರಿಚುಯಾಲಿಟಿ ಬಗ್ಗೆ, ಎನರ್ಜಿ ವರ್ಕ್ ಬಗ್ಗೆ, ಅಥವಾ ಈ ಥರ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಾನು ಸಾಕಷ್ಟು ನಾನೇನು ಮಾಡ್ತೀನೋ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ, ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ. ಸೊ ನನ್ನ ವ್ಲಾಗ್ಸ್ನ ತಪ್ಪದೆ ನೋಡಿ ಪೂರ್ತಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಗಿದ್ದರೆ. ಇಷ್ಟೊತ್ತು ಮಲ್ಕೊಂಡಿದ್ಲು, ಇವಾಗ ಎದ್ದು ಮಾಡಿದ್ಲು. ಹಾಯ್ ಕುನ್ನಿ ರಾಣಿ, ತಿನ್ನಿ ರಾಣಿ. ಸೊ ನಾನು ಯೂಶ್ವಲಿ ಒಂದೊಂದ್ಸತಿ ಎಣ್ಣೆ ಸ್ನಾನ ಮಾಡಿಸ್ತೀನಿ. ಆವಾಗ ನಾನಿದು ಬೇಬಿ ಹಿಮಾಲಯ ಆಯಿಲ್, ಇದು ಯಾವುದು ಸ್ಪಾನ್ಸರ್ಡ್ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬೇಬಿ ಮಸಾಜ್ ಆಯಿಲ್ ಹಿಮಾಲಯ ಅವ್ರದ್ದು ನನಗಂತೂ ಸಖತ್ ಅನಿಸುತ್ತೆ. ಆ್ಯಂಡ್ ಸ್ಮೆಲ್ ಕೂಡ, ಫ್ರೇಗ್ರೆನ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ, ಸೊ ನನ್ನ ಮಗಳಿಗಂತೂ ಇದು ಫುಲ್ ಸೆಟ್ಟಾಗಿ ಹೋಗ್ಬಿಟ್ಟಿದೆ ಈ ಆಯಿಲು. ಸೊ ನಾನು ಇದೇ ಆಯಿಲ್ ಯೂಸ್ ಮಾಡಿನೇ ಎಣ್ಣೆ ಆಯಿಲ್ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಸೋದು. ನೋಡಿ, ಇದು ಬೇಬಿ ಮಸಾಜ್ ಆಯಿಲ್, ಈ ಥರ ಆಲಿವ್ ಆಯಿಲ್ ವಿಂಟರ್ ಚೆರಿ ಅಂತ ಓನದ್ದು ನಿಂಗೇನೆ ಶಾನುಗೆ. ಅದನ್ನು ನಾನು ಯೂಶಲಿ ಒಂದು ಬೌಲಲ್ಲಿ ಈ ಥರ ಹಾಕ್ಕೊಂಡು ಬಿಸಿ ಮಾಡಿ ಹಚ್ತೀನಿ. ಬರೀ ಆ್ಯಕ್ಚುಲಿ ಅವಳಿಗಲ್ಲ, ಸಮ್ಟೈಮ್ಸ್ ನಾನು ಕೂಡ ಈ ಆಯಿಲ್ ಮಸಾಜ್ ಮಾಡಿಕೊಂಡು ಬಿಫೋರ್ ಬಾತ್, ಸ್ನಾನಕ್ಕಿಂತ ಮುಂಚೆ ಆಯಿಲ್ ಮಸಾಜ್ ಕೈ ಕಾಲಿಗೆಲ್ಲ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಆ್ಯಂಡ್ ಅದು ನನಗೆ ಮತ್ತು ನನ್ನ ಮಗಳಿಗೆ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಜಸ್ಟ್ ಥಾಟ್ ಶೇರ್ ಮಾಡ್ತೀನಿ ಅಂತ. ಸೊ ಇದು ಯಾವುದು ಸ್ಪಾನ್ಸರ್ಡ್ ಅಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ನೀವು ಕಮೆಂಟ್ ಮಾಡಿ ಹೇಳಿ, ನೀವು ನಿಮ್ಮ ಮಗುಗೆ ಏನು ಹಚ್ತೀರಾ ಆ್ಯಂಡ್ ಯಾವುದು ಸೂಟ್ ಆಗಿದೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಹೇಳಿ. ನಮ್ಮನೆ ವಾಷಿಂಗ್ ಮಿಷಿನ್ ಸಡನ್ನಾಗಿ ಕೈ ಕೊಟ್ಬಿಡ್ತು. ಸೊ ಕೆಟ್ಟೋಗಿದೆ, ಅದಕ್ಕೆ ರಿಪೇರ್ ಸರ್ವೀಸ್ ಮಾಡೋಕ್ಕೆ ಬಂದಿದ್ದಾರೆ. ಈ ಫುಲ್ ಆಟೋಮೆಟಿಕ್ ಅದೇ ಪ್ರಾಬ್ಲಮ್ ಅನಿಸುತ್ತೆ. ವರ್ಷಕ್ಕೆ ಒಂದ್ಸತಿ ಏನೋ ಒಂದು ಬಂದೇ ಬರುತ್ತೆ. ನಾವು ಎಷ್ಟೇ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡಿದ್ರು ವರ್ಷಕ್ಕೆ ಒಂದು ಸತಿ ಏನೋ ಒಂದು ಸರ್ವೀಸು, ಏನೋ ಒಂದು ಈ ಪಾರ್ಟ್ ಹೋಯಿತು ಆ ಪಾರ್ಟ್ ಹೋಯಿತು ಅನ್ನೋದು ಬಂದೇ ಬರುತ್ತೆ. ಸೊ ನಿಮಗೂ ಅದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ, ಏನು ಕತೆ ಅಂತ ಮೆಸೇಜ್ ಮಾಡಿ ಹೇಳಿ. ನೋಡಿ, ಇಲ್ಲೆಲ್ಲ ಫುಲ್ಲು ನೀರು ಧೂಳೆಲ್ಲ ಆಗಿದೆ. ಈಗೆಲ್ಲ ಮನೆಯೆಲ್ಲ ಸ್ವಲ್ಪ ನೀಟಾಯಿತು. ವಾಷಿಂಗ್ ಮಿಷಿನೆಲ್ಲ ವಾಪಸ್ ಅರೇಂಜ್ ಮಾಡಿಟ್ಟೆ. ಸರಿ ಹೋಯ್ತು ಸದ್ಯ ವಾಷಿಂಗ್ ಮಿಷಿನ್. ಬಟ್ಟೆಗಳು ದಿನ ಹಾಕಲೇಬೇಕು. ನಾವು 4 ಜನ ಇದ್ದೀವಿ, ಅದು ಮಕ್ಕಳೆಲ್ಲ ಇದ್ದರೆ ತುಂಬ ಬಟ್ಟೆ ಬೀಳುತ್ತೆ. ಬಟ್ ಆದರೂ ನನಗೆ ಅರ್ಥ ಆಗಲ್ಲ, ಏನಕ್ಕೆ ವರ್ಷಕ್ಕೆ ಒಂದು ಸತಿ ಬಂದೇ ಬರುತ್ತೆ ಅಂತ. ಅಟ್ಲೀಸ್ಟ್ ಒಂದು 2-3 ವರ್ಷ ಆದರೂ ಏನೂ ಪ್ರಾಬ್ಲಮ್ ಇಲ್ಲದೆ ಬರೋದು ಏನೋ ಗೊತ್ತಿಲ್ಲ. ಓಕೆ, ಸೊ ಇವತ್ತು ಆ್ಯಕ್ಚುಲಿ ಏನು ಗೊತ್ತಾ, April 1st. ಸೊ April 1st ಫೂಲ್ಸ್ ಡೇ ಅಂತಾರೆ. ಅಂದರೆ ಸುಮ್ಮನೆ ಫೂಲ್ ಅಥವಾ ಬಕ್ರ ಮಾಡೋದು ಅಂತ. ನಾನು ಮನೆಯಲ್ಲಿ ಏನೇ ಈ ಥರ ಫನ್ ಇದ್ರೂ ಎಲ್ಲ ಮಾಡ್ತೀನಿ. ಹಬ್ಬಗಳು ಹೆಂಗೆಲ್ಲ ಮಾಡ್ತೀನೋ ಅದೇ ಥರ ಫನ್ನೂ ಎಲ್ಲ ಮಾಡ್ತೀನಿ. ಬಿಕಾಸ್ ನೋಡಿ, ಚಿಕ್ಕ ಪುಟ್ಟ ಈ ಥರ ಫನ್ ಮನೆಯಲ್ಲಿ ನಮ್ಮ ಜೀವನದಲ್ಲಿ ಇರಲೇಬೇಕು, ಖುಷಿ ಅನ್ನೋದು ಅಲ್ವಾ. ಸೊ ಇವತ್ತು April 1st ಆಗಿರೋದ್ರಿಂದ ಇವತ್ತು ಸುಮ್ಮನೆ ನನ್ನ ಮನೆಯಲ್ಲಿರೋ ಮಕ್ಕಳಿಗೆ ಎಲ್ಲ ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೋತಾ ಇದ್ದೆ. ಸೊ ನಮ್ಮ ಅಕ್ಕ ಮಕ್ಕಳು ಬಂದಿದ್ದಾರೆ, ರಜಾ ಅಂತ.
ಇದು ನಾನು ವೀಡಿಯೋಗೋಸ್ಕರ ಮಾಡ್ತಲ್ಲ, ನಾನು ಇದು ಪ್ರತಿ ವರ್ಷ ಏನೋ ಒಂದು ಮಾಡ್ತೀನಿ. ಸೊ ಈ ಸತಿ ವ್ಲಾಗಿಂಗ್ ಮಾಡ್ತಾ ಇರೋದ್ರಿಂದ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಈ ಸತಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದು ತರಿಸಿದ್ದೀನಿ ನೋಡಿ ಈ ಥರದ್ದು. ಸೊ ಇದು ಗೊಂಬೆ ಆರ್ಟಿಫಿಷಿಯಲು ಲಿಝರ್ಡು ಹಲ್ಲಿ ಥರ ಇದೆ. ಇದು ಸ್ಪೈಡರ್ ಥರ ಇದೆ ನೋಡಿ, ಇಲ್ಲಿ ಸ್ಪೈಡರ್. ಯಪ್ಪ ನನಗಿದು ಓಪನ್ ಮಾಡೋಕ್ಕೆ ನನಗೆ ಒಂಥರ ಇದೆಲ್ಲ ನೋಡೋಕ್ಕೆ. ಮತ್ತು ಇಲ್ಲಿ ಜಿರಳೆ ಥರ. ಸೊ ಇದೆಲ್ಲ ಪ್ಯಾಕಲ್ಲಿ ಏನೋ ಬಂದಿದೆ, ಯಾರಿಗೂ ಗೊತ್ತಿಲ್ಲ. ಈಗ ಮನೇನೆ ಅಂದರೆ ನಮ್ಮ ಮುದ್ದಿನ ರಾಣಿ ಆ್ಯಸ್ ಆಲ್ವೇಸ್ ನಾನು ವೀಡಿಯೋ ಮಾಡೋದೆಲ್ಲ ಯೂಶ್ವಲಿ ಅವಳು ಮಲ್ಕೊಂಡಿದ್ದಾಗಲೇ, ಬಿಕಾಸ್ ಎದ್ದಿದ್ದಾಗ ಅಷ್ಟು ಮಾಡೋಕ್ಕಾಗಲ್ಲ ಅಂತ. ಸೊ ಅವಳು ಮಲ್ಕೊಂಡಿದ್ದಾಳೆ. ಮಕ್ಕಳು ಅಲ್ಲಿ ಆಟ ಆಡ್ತಾ ಇದ್ದಾರೆ ಹೊರಗೆ. ಸೊ ಇದನ್ನೆಲ್ಲ ಸ್ವಲ್ಪ ಯೋಚನೆ ಮಾಡಿ ಹೆಂಗಪ್ಪ ಪ್ರ್ಯಾಂಕ್ ಮಾಡೋದು ಅಂತ ಈ ವಿಡಿಯೋ ಫೋನ್ನ ಅಲ್ಲಿಟ್ಬಿಟ್ಟು ಮಾಡ್ತೀನಿ. ಸೊ ನೋಡೋಣ ಹೆಂಗೆ ಬರುತ್ತೆ, ಹೆಂಗೆ ಹೆದರ್ಕೋತಾರ, ತುಂಬ ಏನು ಕತೆ ಅಂತ. ತುಂಬ ಹೆದರ್ಕೊಳ್ಳೋ ಹಾಗೆ ನಾನು ಮಾಡಲ್ಲ. ಸೊ ಸುಮ್ಮನೆ ಒಂದು ಅಂತ ಅನ್ಸೋ ಹಾಗಷ್ಟೇ. ಸೊ ನೋಡೋಣ ಹೆಂಗೆ ಹೋಗುತ್ತೆ ಅಂತ. ಬನ್ನಿ. ಇಲ್ಲಿ ಕೆಲವೊಂದು ಸ್ಟೇಷ್ನರಿ ಮತ್ತು ಬಾಕ್ಸ್ ಎಲ್ಲ ಇದೆ. ನಾನು ಇಲ್ಲಿ ನೋಡಿ ಬಾಕ್ಸ್, ಇದೊಂದು ಪೆನ್ಸಿಲ್ ಬಾಕ್ಸ್ ಇದೆ. ಈ ಪೆನ್ಸಿಲ್ ಬಾಕ್ಸ್ ಒಳಗೆ ಪೆನ್ಸಿಲ್ಲು ಮತ್ತು ಇದು ಸ್ಪೈಡರ್ ಟಾಯ್ ಇಟ್ಟಿದ್ದೀನಿ. ಈಗ ಒಬ್ಬೊಬ್ಬರಿಗೆ ಸಪ್ರೇಟಾಗಿ ಪ್ರ್ಯಾಂಕ್ ಮಾಡೋಣ ಅಂತ ನೋಡೋಣ. ಫಸ್ಟ್ ಯಾರು ಮನೆಯಲ್ಲಿ ಇರ್ತಾರೋ ಅವರಿಗೆ ಪೆನ್ಸಿಲ್ ಕೊಡು ಅಂತ ಹೇಳಿ ಈ ಪೆನ್ಸಿಲ್ ಬಾಕ್ಸ್ ಓಪನ್ ಮಾಡೋಕ್ಕೆ ಹೇಳ್ತೀನಿ. ನೋಡೋಣ ರಿಯಾಕ್ಷನ್ ಹೆಂಗಿರುತ್ತೆ. ನಂಗೆ ಅದಕ್ಕೆ ಬುಕ್ ಬೇಕು. ಒಂದು ನಿಮಿಷ ತೊಗೊಂಡು ಬರ್ತೀವಿ. ಇವಳು ಇಳಿತಾ ಇಲ್ಲ. ಇಲ್ಲಿದೆ ಬುಕ್ಕು. ಚಿಟ್ಟ ಏನಿಲ್ಲ, ನಾನೇನೋ ಜಸ್ಟ್ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಏನೋ ತೋರಿಸ್ತೀನಿ ನಿಮಗೆ. ನನಗೆ ಪೆನ್ಸಿಲ್ ಬೇಕು, ಪೆನ್ ಬೇಡ. ಪೆನ್ಸಿಲ್ ತೊಗೊಂಡು ಬಾ. ಅದು ಆ ಬಾಕ್ಸಲ್ಲಿದೆ ನೋಡಿ. ಇಲ್ಲಿ ಅಲ್ಲಿಲ್ಲ, ಅಲ್ಲಿ ಬಾಕ್ಸಲ್ಲಿದೆ. ಹಾಂ ಅದರಲ್ಲಿದೆ. ಎಲ್ಲಿ ಎಲ್ಲಿ ತೆಗಿ. ಏಪ್ರಿಲ್ ಫೂಲ್. ನಿಂಗೆ ಭಯ ಆಗಲಿಲ್ಲ? ಸಮೀಕ್ಷೆ ಮಾಡೋಣ, ಆಮೇಲೆ ರಿಷಬ್. ಅವನು ಹೆದರ್ಕೊಳ್ಳಿಲ್ಲ, ಪರವಾಗಿಲ್ಲ. ನೆಕ್ಸ್ಟು ಸಮೀಕ್ಷೆಗೆ ಮಾಡೋಣ ಬನ್ನಿ. ಅವಳಿಗೂ ಅದೇ ಥರ ಪೆನ್ಸಿಲ್ ಕೊಡು ಅಂತ ಹೇಳಿ ಇವನೇ ಮಾಡ್ತಾ ಇದ್ದಾನೆ. ಅವಳು ಪೆನ್ಸಿಲ್ ಕೊಡಲಿ. ಇವಳಂತೂ ಫುಲ್ ರಿಯಾಕ್ಷನ್ಲೆಸ್, ಹೆದರ್ಕೊಳ್ಳಿಲ್ಲ. ಸೊ ನೆಕ್ಸ್ಟ್ ನಮ್ಮ ರಿಷಬ್ಗೆ ನನ್ನ ಹಸ್ಬೆಂಡ್ಗೆ ಒಟ್ಟಿಗೆ ಮಾಡೋಣ. ಹಾಯ್ ಹಾಯ್ ಕಾನ್. ಓಕೆ, ಲೆಟ್ಸ್ ಪ್ಲೇ ಅ ಗೇಮ್ ಆಯ್ತಾ? ಇಲ್ಲಿ ಬಾ, ಕೂತ್ಕೋ. ಇಬ್ರು ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ. ಇಲ್ಲ ಚಾಪೆ ಮೇಲೆ. ನೀವಿಬ್ರು ಅಲ್ಲಿ ಹಿಂದೆ. ಓಕೆ, ಇದು ಗೇಮ್. ಏನು ಗೇಮ್ ಅಂದರೆ ಇದಕ್ಕೆ ಓಕೆ, ಇದು 4 ಜನ ಇರೋ ಗೇಮ್. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ? ಹೆಂಗೆ ಸ್ಟಾರ್ಟ್ ಮಾಡೋದು ಅಂದರೆ, ನೀನು ಅಲ್ಲಿ ನಿಂತ್ಕೋಬೇಕು. ಸಮೀಕ್ಷಾ ನೀನು ನಿಂತ್ಕೋಬೇಕಲ್ಲೇ. ನಿಂತ್ಕೋ. ಇದೇನೇ ಗೇಮ್. ಹೌ ವಾಸ್ ದ ಗೇಮ್ ಗೈಸ್? ಭಯ ಆಯ್ತಾ ನಿಜವಾಗ್ಲೂ? ರಿಷಬ್ ನಿಂಗೆ ಭಯ ಆಯ್ತಾ? ಇಲ್ಲ, ರಿಷಬ್ಗೆ ಅಷ್ಟ ಆಗ್ಲಿಲ್ಲ. ಅದೇ ನೀವು 3 ಜನ ಆ್ಯಕ್ಚುಲಿ ಅಷ್ಟ ಆಗಲಿಲ್ಲ. ಇಟ್ ವಾಸ್ ಅ ಸೇಫ್ ಫನ್. ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮಕ್ಕಳು ಆ್ಯಕ್ಚುಲಿ ಏನು ರಿಯಾಕ್ಷನು ಕೊಟ್ಟಿಲ್ಲ. ಸೊ ಮೇಯ್ನಾಗಿ ಕೊಟ್ಟಿದ್ದೆಲ್ಲ ದೊಡ್ಡವರೇ. ಚೆನ್ನಾಗಿದೆ ಅಲ್ಲ? ಇನ್ನು ಪ್ಯಾಕ್ ಆಫ್ 4 ಬಂದಿದೆ, ಇನ್ನೂ 2 ಇದೆ. ಅಲ್ಲೇ ಮೇಲಿದೆ ನೋಡು. ರಿಷಬ್
ನಿಂಗೆ ಭಯ ಆಯ್ತಾ? ಖುಷಿ ಅನ್ನೋದು ನಾವು ಊರೆಲ್ಲ ಹುಡುಕ್ತೀವಿ, ಆದರೆ ಏನಂದರೆ ನಮ್ಮ ಜೀವನದಲ್ಲಿ ಅಕ್ಕಪಕ್ಕ ಇರೋದು, ಸುತ್ತಮುತ್ತ ಇರೋದು ಏನಿದ್ರು ಅದನ್ನೇ ನಾವು ಖುಷಿಪಟ್ಟು ಅದನ್ನೇ ನಾವು ಎಂಜಾಯ್ ಮಾಡೋದೇ ಜೀವನ ಅಲ್ವಾ? ಸೊ ಖುಷಿ ನಿಮಗೆಲ್ಲೂ ಸಿಗಲ್ಲ. ನಿಮ್ಮ ದಿನಚರಿನಲ್ಲಿ ಏನು ನಿಮಗೆ ಇಷ್ಟ ಆಗುತ್ತೋ ಅದನ್ನು ಮಾಡಿ, ಅದರಲ್ಲೇ ಖುಷಿ ಕಂಡ್ಕೊರಿ, ಆವಾಗಲೇ ಲೈಫ್ ಸೂಪರಾಗಿರೋದು. ಸೊ ಎಸ್, ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನೋಡಿ ಎಷ್ಟು ರಿಯಲ್ ಥರ ಅನಿಸುತ್ತೆ. ಇನ್ನೂ ಎರಡಿದೆ, ಜಿರಳೆ ಮತ್ತು ಹಾವು ನೋಡಿ. ಸೊ ಪ್ರ್ಯಾಂಕಲ್ಲಿ ದೊಡ್ಡವರೇ ಜಾಸ್ತಿ ಹೆದರ್ಕೊಂಡಿದ್ದು. ಸೊ ಎಸ್ಪೆಷಲಿ ಮೈ ಹಸ್ಬೆಂಡ್. ನೀವು ನೋಡಿರೋ ಹಾಗೆ ವಿಡಿಯೋದಲ್ಲಿ ಆ್ಯಕ್ಚುಲಿ ಪ್ರ್ಯಾಂಕ್ ನಮ್ಮ ಅಮ್ಮ ಮೇಲೆ ಮತ್ತು ನಮ್ಮ ಅಕ್ಕನ ಮೇಲೂ ನಾವು ಮಾಡಿದ್ವಿ. ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ನಾನು ನಮ್ಮ ರಿಧಿಮಾನ್ ಹಿಡ್ಕೊಂಡಿದ್ದೆ ಮತ್ತು ಫೋನ್ ಇವರೆಲ್ಲ ತೆಗೆದು ಕಿತ್ತಾಡ್ತಾಯಿದ್ರು. ಸೊ ಅವರಿಬ್ರು ಸಖತ್ ಹೆದರ್ಕೊಂಡು ಕಿರ್ಚ್ಕೊಂಡು ಬಿಟ್ಟರು. ವಿಡಿಯೋ ಮಿಸ್ ಆಯಿತು. ಬಟ್ ಮೈ ಹಸ್ಬೆಂಡ್ಸ್ ನಾನು ತೊಗೊಂಡಾಗಿದೆ. ಸೊ ದೊಡ್ಡವರೇ ಆ್ಯಕ್ಚುಲಿ ಫುಲ್ ರಿಯಾಕ್ಟಿವ್ ಆಗಿದ್ದು ಮಕ್ಕಳಿಗಿಂತ. ಆ್ಯಂಡ್ ಎಸ್, ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲಂದರೆ ನೋ ಪ್ರಾಬ್ಲಮ್. ಸೊ ಎಸ್, ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ವಿತ್ ಲಾಡ್ ಆಫ್ ನ್ಯೂ ಇನ್ಫಾರ್ಮೇಷನ್ ಆ್ಯಂಡ್ ಕಂಟೆಂಟ್ಸ್. ಸೊ ಅಲ್ಲಿ ತನಕ ಟೇಕ್ ಕೇರ್, ಬಾಯ್.